ಮೋದಿ 3.0 ಸರ್ಕಾರ ಅಸ್ತಿತ್ವಕ್ಕೆ ಬರೋದಕ್ಕೆ ಕ್ಷಣಗಣನೆ ಶುರುವಾಗಿದೆ. ಭಾನುವಾರಕ್ಕೆ ಈಗ ಮುಹೂರ್ತ ಕೂಡ ಫಿಕ್ಸ್ ಆಗಿದೆ. ಸಂಜೆ 6 ಗಂಟೆಗೆ ಭಾನುವಾರ ಮೋದಿ ಪಟ್ಟಾಭಿಷೇಕ. ರಾಷ್ಟ್ರಪತಿ ಭವನದಲ್ಲಿ 3ನೇ ಬಾರಿ ಪದಗ್ರಹಣಕ್ಕೆ ಸಕಲ ಸಿದ್ಧತೆ. ಮೋದಿ 3.0 ಸರ್ಕಾರ ಅಸ್ತಿತ್ವಕ್ಕೆ ಬರ್ತಾ ಇದೆ. ಭಾನುವಾರ ಸಂಜೆ 6 ಗಂಟೆಗೆ ಮೋದಿ ಪಟ್ಟಾಭಿಷೇಕ. ಹ್ಯಾಟ್ರಿಕ್ ಗೆಲುವಿನ ಖುಷಿಯಲ್ಲಿ ಮತ್ತೊಮ್ಮೆ ಪ್ರಧಾನಿಯಾಗಿ ಗದ್ದುಗೆ ಏರಲಿದ್ದಾರೆ ನರೇಂದ್ರ ಮೋದಿ. ಅದಕ್ಕೂ ಮುನ್ನ ದೆಹಲಿಯಲ್ಲಿ ಇವತ್ತು ಕೂಡ ಮ್ಯಾರಥಾನ್ ಮೀಟಿಂಗ್. ಬೆಳಿಗ್ಗೆ 11:15ಕ್ಕೆ ಎನ್ಡಿಎ ಕೂಟದ ನಿರ್ಣಾಯಕ ಸಭೆ. ಸಂಸತ್ ಭವನದ ಸೆಂಟ್ರಲ್ ಹಾಲ್ನಲ್ಲಿ ಮೀಟಿಂಗ್ ನಡೆಯುತ್ತೆ. ಸರ್ಕಾರ ರಚನೆಗೆ ಹಕ್ಕು ಮಂಡನೆಯ ಬಗ್ಗೆ ನಿರ್ಣಯ ಕೈಗೊಳ್ಳಲಾಗುತ್ತೆ. ಸರ್ಕಾರ ರಚನೆ, ಖಾತೆ ಹಂಚಿಕೆ ಇದೆಲ್ಲದರ ಬಗ್ಗೆ ಮಿತ್ರಕೂಟದೊಂದಿಗೆ ಮೋದಿ ಚರ್ಚೆ ನಡೆಸಲಿದ್ದು ಎನ್ಡಿಎ ಕೂಟದ ಎಲ್ಲಾ ಪಕ್ಷಗಳ ನಾಯಕರು ಕೂಡ ಭಾಗಿಯಾಗ್ತಾರೆ. 2014 ಮತ್ತು 2019ರಲ್ಲಿ ಬಿಜೆಪಿಗೆ ಬಹುಮತ ಇತ್ತು. ಆದರೆ ಈ ಬಾರಿ ಸನ್ನಿವೇಶ ವಿಭಿನ್ನ ಆಗಿದೆ. ಮೈತ್ರಿಕೂಟದ ಸಹಕಾರದೊಂದಿಗೆ ಈಗ ಅಧಿಕಾರದ ಗದ್ದುಗೆ ಏರ್ತಾ ಇರುವಂತದ್ದು ಮೋದಿ. ಹೀಗಾಗಿ ಎನ್ಡಿಎ ನಾಯಕರಾಗಿ ಮೋದಿ ಆಯ್ಕೆಗೆ ಎನ್ಡಿಎ ಸದಸ್ಯರುಗಳು ನಿರ್ಧಾರವನ್ನು ಕೈಗೊಳ್ತಾರೆ. ನಂತರ ಸಂಜೆ ರಾಷ್ಟ್ರಪತಿಗಳನ್ನ ಎನ್ಡಿಎ ಸದಸ್ಯರು ಭೇಟಿ ಮಾಡ್ತಾರೆ. ರಾಷ್ಟ್ರಪತಿ ಭವನಕ್ಕೆ ಎನ್ಡಿಎ ನಾಯಕರು ತೆರಳಲಿದ್ದಾರೆ. ಅದಕ್ಕೂ ಮುನ್ನ ಆಗಬೇಕಾದಂತಹ ಪ್ರಕ್ರಿಯೆಗಳು ಇವತ್ತು ನಡೆಯಲಿದ್ದು ಬೆಳಿಗ್ಗೆ 11:15ಕ್ಕೆ ಎನ್ಡಿಎ ಕೂಟದ ನಿರ್ಣಾಯಕ ಸಭೆ. ಬಹಳ ಮಹತ್ವ ಪಡೆದುಕೊಳ್ಳುತ್ತೆ ಈ ಸಭೆ. ಎಲ್ಲ ಎನ್ಡಿಎ ಕೂಟದ ಸದಸ್ಯರುಗಳು ಕೂಡ ಇದರಲ್ಲಿ ಭಾಗಿಯಾಗ್ತಾರೆ. ಟಿಡಿಪಿ ಚಂದ್ರಬಾಬು ನಾಯ್ಡು ಪಡೆ, ಹಾಗೆ ಜೆಡಿಯುನ ನಿತೀಶ್ ಕುಮಾರ್ ಪಡೆ, ಜೊತೆಗೆ ಕುಮಾರಸ್ವಾಮಿ, ಹಾಗೆ ಎನ್ಡಿಎ ಉಳಿದ ಸದಸ್ಯರೆಲ್ಲರೂ ಕೂಡ ಈ ಸಭೆಯಲ್ಲಿ ಭಾಗಿಯಾಗ್ತಾರೆ. ಎನ್ಡಿಎಗೆ ಬೆಂಬಲವನ್ನು ಸೂಚಿಸ್ತಾರೆ. ಬೆಂಬಲದ ಪತ್ರದೊಂದಿಗೆ ರಾಷ್ಟ್ರಪತಿಗಳನ್ನ ಭೇಟಿಯಾಗಿ ಮುಂದಿನ ಪ್ರಕ್ರಿಯೆಗಳು ನಡೆಯುತ್ತೆ. ಅದಕ್ಕೂ ಮುನ್ನ ಬಿಜೆಪಿ ಸಂಸದರ ಸಭೆ ಇದೆ. ಕೆಲವೇ ಕ್ಷಣಗಳಲ್ಲಿ ಬಿಜೆಪಿ ಸಂಸದರ ಸಭೆ ಆರಂಭ ಆಗುತ್ತೆ. ಎಲ್ಲ 240 ಬಿಜೆಪಿ ಸಂಸದರು ಕೂಡ ಈ ಸಭೆಯಲ್ಲಿ ಭಾಗಿಯಾಗ್ತಾ ಇದ್ದು ದೆಹಲಿಯ ಕೇಂದ್ರ ಬಿಜೆಪಿ ಕಚೇರಿಯಲ್ಲಿ ಸಂಸದರ ಸಭೆ. ಲೋಕಸಭಾ ನಾಯಕರಾಗಿ ಮೋದಿ ಆಯ್ಕೆಯಾಗಲಿದ್ದು ಎನ್ಡಿಎ ಮಿತ್ರಕೂಟದ ನಿರ್ಣಾಯಕ ಸಭೆಗೂ ಮುನ್ನ ಬಿಜೆಪಿ ಸಂಸದರ ಸಭೆ ನಿಗದಿಯಾಗಿದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಈ ಸಭೆ ಕೂಡ ಆರಂಭ ಆಗುತ್ತೆ. 240 ಬಿಜೆಪಿ ಸಂಸದರು ಈ ಬಾರಿ ಆಯ್ಕೆಯಾಗಿರೋದು. ಮ್ಯಾಜಿಕ್ ನಂಬರ್ ತಲುಪಲಿಲ್ಲ ಬಿಜೆಪಿ. ಆದರೆ ಎನ್ಡಿಎ ಮಿತ್ರಕೂಟದ ನೆರವಿನೊಂದಿಗೆ ಅಧಿಕಾರದ ಗದ್ದುಗೆ ನೇರ್ತಾ ಇದೆ. ಅತಿ ಹೆಚ್ಚು ಸಂಖ್ಯಾಬಲ ಬಿಜೆಪಿಯ ಬಳಿಯೇ ಇರುವಂಥದ್ದು. ಆ ಎಲ್ಲ ಬಿಜೆಪಿಯ ಸಂಸದರು ಕೂಡ ಇವತ್ತಿನ ಸಭೆಯಲ್ಲಿ ಭಾಗಿಯಾಗಿ ಚರ್ಚೆಯನ್ನ ನಡೆಸಲಿದ್ದು ದೆಹಲಿಯ ಕೇಂದ್ರ ಬಿಜೆಪಿ ಕಚೇರಿಯಲ್ಲಿ ಈ ಸಭೆ ನಿಗದಿಯಾಗಿದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಬಿಜೆಪಿ ಸಂಸದರ ಸಭೆ ಆರಂಭವಾಗುತ್ತೆ. ಈ ಹಿಂದಿನ ಮೋದಿ ಸರ್ಕಾರದ ಸಂದರ್ಭದ ಸನ್ನಿವೇಶಕ್ಕೂ ಈ ಬಾರಿಗೂ ವ್ಯತ್ಯಾಸ ಇದೆ. ಹಾಗಾಗಿಯೇ ಈ ಬಾರಿಯ ಕ್ಯಾಬಿನೆಟ್ ಹಂಚಿಕೆ, ಸೀಟ್ಗಳು ಸಿಗುವಂಥದ್ದು ಇವೆಲ್ಲವೂ ಕೂಡ ಭಿನ್ನ ಆಗುತ್ತೆ. ಎಲ್ಲ ಎನ್ಡಿಎ ನಾಯಕರ ಬೇಡಿಕೆಗಳೇನಿದೆ ಆ ಬೇಡಿಕೆಗಳನ್ನು ಈಡೇರಿಸುತ್ತಲೇ ಬಿಜೆಪಿಯ ಸಂಸದರಿಗೂ ಕೂಡ ಸ್ಥಾನಮಾನಗಳನ್ನು ಕೊಡಬೇಕಾದಂತಹ ಸವಾಲು ಈಗ ಮೋದಿ ಪಾಳ್ಯಕ್ಕೆ ಇರುವಂಥದ್ದು. ಈ ಹಿನ್ನೆಲೆಯಲ್ಲೇ ಈ ಚರ್ಚೆ ಬಹಳ ಪ್ರಮುಖ ಆಗುತ್ತೆ. ಸಭೆ ಮಹತ್ವ ಪಡೆದುಕೊಳ್ಳುತ್ತೆ. ಎಲ್ಲ 240 ಬಿಜೆಪಿ ಸಂಸದರು ಕೂಡ ಈ ಸಭೆಯಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಹಾಗಿದ್ರೆ ಮೋದಿ 3.0 ಸರ್ಕಾರದಲ್ಲಿ ಯಾರ್ಯಾರಿಗೆ ಮಂತ್ರಿ ಭಾಗ್ಯ ಸಿಗಬಹುದು? ಎನ್ಡಿಎ ಸಂಪುಟದಲ್ಲಿ ರಾಜ್ಯಕ್ಕೆ ಎಷ್ಟು ಸ್ಥಾನ? ಈ ಬಗ್ಗೆ ಸಂಸದರು ಏನ್ ಮಾತನಾಡ್ತಾರೆ ಅಂತ ಗಮನಿಸ್ತಾ ಹೋದ್ರೆ, ಕುಮಾರಸ್ವಾಮಿ ಅವರಿಗೆ ಮೋದಿ ಸಂಪುಟದಲ್ಲಿ ಮಂತ್ರಿ ಸ್ಥಾನ ಸಿಗುತ್ತಾ? ಈ ಬಗ್ಗೆ ಎಚ್ಡಿಕೆ ಪ್ರತಿಕ್ರಿಯಿಸಿದ್ದಾರೆ. ಸಚಿವ ಸ್ಥಾನದ ಬಗ್ಗೆ ನನ್ನ ಗಮನಕ್ಕೆ ಬಂದಿಲ್ಲ. ಇದು ಕುಮಾರಸ್ವಾಮಿ ಅವರ ಪ್ರತಿಕ್ರಿಯೆ. ಕುಮಾರಸ್ವಾಮಿ ಅವರಿಗೆ ಮೈತ್ರಿ ಟಿಕೆಟ್ ಸಿಕ್ಕಾಗಲೇ ಅವರು ಗೆದ್ರೆ ಮಂತ್ರಿ ಭಾಗ್ಯ ಅನ್ನುವಂತ ಮಾತುಗಳು ಕೇಳಿ ಬರ್ತಾ ಇತ್ತು. ಈಗ ಅಭೂತಪೂರ್ವ ಗೆಲುವು ಸಾಧಿಸಿದ್ದಾರೆ. ಜೊತೆಗೆ ಎನ್ಡಿಎ ನೆರವಿಲ್ಲದೆ
ಸರ್ಕಾರ ರಚನೆ ಸಾಧ್ಯ ಇಲ್ಲ. ಈ ಹಿನ್ನೆಲೆಯಲ್ಲಿ ಪ್ರತಿಯೊಬ್ಬ NDA ಸದಸ್ಯರಿಗೂ ಕೂಡ ಸಮರ್ಪಕ ಸ್ಥಾನಮಾನ ಕೊಡಲೇಬೇಕಾಗಿದೆ. ಹಾಗಿದ್ರೆ ಸಿಗತ್ತಾ ಕುಮಾರಸ್ವಾಮಿ ಅವರಿಗೆ ಮಂತ್ರಿ ಭಾಗ್ಯ? ಯಾರಿಗೆ ಎಷ್ಟು ಸ್ಥಾನ, ಯಾವ್ಯಾವ ಪಕ್ಷಕ್ಕೆ, ಮೈತ್ರಿಪಾಳ್ಯದಲ್ಲಿ NDA ಪಕ್ಷಕ್ಕೆ ಯಾರಿಗೆ ಎಷ್ಟು ಜಾಕ್ಪಾಟ್ ಹೊಡಿಬಹುದು, ಜಾತಿ ಸಮೀಕರಣದಲ್ಲಿ ಯಾರಿಗೆ ಮಂತ್ರಿ ಸ್ಥಾನ ಸಿಗಬಹುದು? ಒಂದು ಹೊಸ ರೂಪುರೇಷವನ್ನು ಕೊಟ್ಟು ಇಡೀ ರಾಜ್ಯಕ್ಕಲ್ಲ ರಾಷ್ಟ್ರಕ್ಕೆ ಒಂದು ಚಿರಪರಿತವಾದಂಥ ಒಂದು ವ್ಯವಸ್ಥೆಯನ್ನು ನಮ್ಮ ಅವಧಿಯಲ್ಲಿ ಆಗಿದೆ. ಆ ಹಿನ್ನೆಲೆಯಲ್ಲಿ ಜನರ ನಿರೀಕ್ಷೆ ಇದೆ, ಮತದಾರರ ನಿರೀಕ್ಷೆ ಇದೆ. ನೋಡೋಣ ಏನಾಗುತ್ತೆ ಅಂದರೆ ಈಗಲೇ ಚರ್ಚೆ ಕುಮಾರಣ್ಣವರಿಗೆ ಸಿಗುತ್ತಾ, ಮಂಜಣ್ಣವರಿಗೆ ಸಿಗುತ್ತಾ ಅಂತ ಕುಮಾರಸ್ವಾಮಿ ಅವರು ನಿಮ್ಮ ಹೆಸರನ್ನು ಕೂಡ ಪ್ರಪೋಸ್ ಮಾಡಿದ್ದಾರೆ. ಅದಕ್ಕೆ ಚರ್ಚೆಗಳು ದೆಹಲಿಯಲ್ಲಿದೆ ಸರ್. ಅದೇ ನನಗೂ ಇದ್ರ ಬಗ್ಗೆ ಏನು ಮಾಹಿತಿ ಇಲ್ಲ. ಯಾಕೆಂದರೆ ಮೊದಲು ಫಸ್ಟು ಸರ್ಕಾರ ರಚನೆ ಆಗಬೇಕು. ಇದಾದ ನಂತರ ಈ ಕ್ಯಾಬಿನೆಟ್ಟು, ಈ ಸಚಿವ ಸ್ಥಾನಗಳ ಬಗ್ಗೆ ಚರ್ಚೆ ಆಗುತ್ತೆ ಅನಿಸುತ್ತೆ. ಬಟ್ ಪ್ರಾಥಮಿಕವಾಗಿ ಬಹಳ ಮುಖ್ಯವಾಗಿದ್ದು ಇವಾಗ ಇದು ಸರ್ಕಾರ ರಚನೆ ಆಗಬೇಕು. ಯಾಕೆಂದರೆ ಇದು ಸಮ್ಮಿಶ್ರ ಸರ್ಕಾರ ಆಗಿರೋದ್ರಿಂದ ಹಲವಾರು ಅದರದ್ದು ಸಮಸ್ಯೆಗಳಿರುತ್ತೆ. ನೋಡೋಣ ಮುಂದೆ ಏನಾಗುತ್ತೆ ಅಂತ. ಎಲ್ಲರೂ ಆಸೆ ಇರ್ತಕ್ಕಂಥದ್ದು ಮಂಜುನಾಥ್ ಅವರು ಸಚಿವರಾಗೋದ್ರ ಮೂಲಕ ಕರ್ನಾಟಕ ಉತ್ತಮ ಸೇವೆ ಸಲ್ಲಿಸಿ ಅಂತಕ್ಕಂಥದ್ದು. ಬಹುತೇಕ BJP ಒಳಗಿರ್ತಕ್ಕಂಥ ನಾಯಕರು ಕೂಡ ನಿಮ್ಮ ಹೆಸರಿನ ಬಗ್ಗೆ ಒಂದು ಪಾಸಿಟಿವ್ ಆಗಿರ್ತ ಅಭಿಪ್ರಾಯ ವ್ಯಕ್ತಪಡಿಸ್ತಾ ಇದ್ದಾರೆ. ಹೌದು, ಅದೇ ಹೇಳಿದ್ನಲ್ಲ. ಯಾಕೆಂದರೆ ಅವರೆಲ್ಲ ನೋಡಿದ್ದಾರೆ ನಾವು ಯಾವ ರೀತಿ ಆರೋಗ್ಯ ಕ್ಷೇತ್ರದಲ್ಲಿ ಸುಧಾರಣೆ ತಂದಿರೋದು ಮಂದಟ್ಟಾಗಿದೆ ಎಲ್ರಿಗೂ. ಸೊ ಅವ್ರಿಗೂ ಒಂದು ನಿರೀಕ್ಷೆ ಇದೆ. ಮಂಜುನಾಥ್ ಅವರು ಆದರೆ ರಾಷ್ಟ್ರ ಮಟ್ಟದಲ್ಲಿ ಒಂದು ಮಹತ್ತರವಾದಂಥ ಆರೋಗ್ಯ ಕ್ಷೇತ್ರದಲ್ಲಿ, ಅಂದರೆ ಕೈಗೆಟುಕೋ ದರದಲ್ಲಿ ಎಲ್ಲ ಜನರಿಗೂ ಸಿಗತಕ್ಕಂಥ ಚಿಕಿತ್ಸಾ ವ್ಯವಸ್ಥೆಯಲ್ಲಿ ಒಂದು ಉತ್ತಮವಾದಂಥ ಡೆವಲಪ್ಮೆಂಟ್ ಆಗುತ್ತೆ ಅಂತ ಅವರ ಅನಿಸಿಕೆ ಅನಿಸುತ್ತೆ. ಸರ್, ಈಗ ಆರೋಗ್ಯ ಕ್ಷೇತ್ರದ ಸೇವೆ ಬೇರೆ, ಸಾಮಾಜಿಕವಾಗಿ ಈ ರಾಜಕೀಯ ರಂಗದ ಸೇವೆಗಳೇ ಬೇರೆ. ಸೊ ಇದನ್ನು ಹೇಗೆ ಬ್ಯಾಲೆನ್ಸ್ ಮಾಡ್ತೀರಿ? ಅನುಭವ ಇದೆಯಾ ಅಥವಾ ಹೇಗೆ ಸರ್? ಅಲ್ಲ, ಈಗ ನಾನು ಸುಮಾರು 18 ವರ್ಷ ನಾನು ನಿರ್ದೇಶಕನಾಗಿ ಕೆಲಸ ಮಾಡಿದ್ದೇನೆ. ನಾನು ಕೇವಲ ಹೃದ್ರೋಗ ತಜ್ಞನಾಗಿ ಕೆಲಸ ಮಾಡಿಲ್ಲ, ಆಡಳಿತಾಧಿಕಾರಿಯಾಗಿ ನಿರ್ದೇಶಕರಾಗಿ ಕೆಲಸ ಮಾಡಿ ಅದರ ಅನುಭವ ಕೂಡ ಇದೆ. ಅದು ಕೂಡ ಅಂದರೆ ಆಡಳಿತದ ಅನುಭವ ಜಾಸ್ತಿನೇ ಇದೆ. ಯಾಕೆಂದರೆ 18 ವರ್ಷ ನಿರಂತರವಾಗಿ ಸತತವಾಗಿ ನಿರ್ದೇಶಕರಾಗಿರೋದು ಸುಲಭ ಅಲ್ಲ. ಯಾಕೆಂದರೆ ನಾನು ಸುಮಾರು 7 ಮುಖ್ಯಮಂತ್ರಿಗಳನ್ನು ನೋಡಿದ್ದೇನೆ ನಾನು ನಿರ್ದೇಶಕರ ಅವಧಿಯಲ್ಲಿ. ದೇವೇಗೌಡರ ಕುಟುಂಬದ ಹಿನ್ನೆಲೆಯಿಂದ ಬಂದಿರುವ ಕಾರಣಕ್ಕಾಗಿ ರಾಜಕಾರಣ ಸುಲಭ ಅಂತ ಅನಿಸ್ತದೆ ಹೇಗೆ? ಇಲ್ಲ, ರಾಜಕಾರಣ ಸುಲಭ ಅಂತ ಹೇಳೋಕ್ಕಾಗಲ್ಲ. ಬಟ್ ಅಂದರೆ ನಾವು ಹಲವಾರು ವಿಚಾರಗಳನ್ನು ನಾವು ಬೈ ಅಬ್ಸರ್ವೇಷನ್ನೇ ಕಲಿಬೋದು. ನಾನು ರಾಜಕೀಯ ಹಿನ್ನೆಲೆಯಲ್ಲಿ ಬಂದಿದ್ದರೂ ಕೂಡ ನಾನು ರಾಜಕೀಯದಿಂದ ದೂರನೇ ಇದ್ದೆ. ಬಟ್ ಆದರೆ ನಾನು ನೋಡಿದ್ದೇನೆ ರಾಜಕೀಯ ಅಂದರೆ ಏನು, ಯಾವ್ಯಾವ ರೀತಿ ಮಾಡಬೇಕು. ಅಂದರೆ ನಮ್ಮ ಮನಸ್ಥಿತಿ ಬಹಳ ಮುಖ್ಯವಾದದ್ದು. ಈಗ ಜನರಿಗೆ ಒಳ್ಳೇದು ಮಾಡಬೇಕು, ಸಮಾಜಕ್ಕೆ ಒಳ್ಳೇದು ಮಾಡಬೇಕು, ಪರಿವರ್ತನೆ ಆಗಬೇಕು, ಸುಧಾರಣೆ ಆಗಬೇಕು. ಅಂದರೆ ಈ ಕೆಲಸ ಮಾಡತಕ್ಕಂಥ ಸಂದರ್ಭದಲ್ಲಿ, ಅಭಿವೃದ್ಧಿ ಕೆಲಸ ಮಾಡತಕ್ಕಂಥ ಸಂದರ್ಭದಲ್ಲಿ ಎಲ್ಲ ಒಟ್ಟಾಗಿ ಕೆಲಸ ಮಾಡಬೇಕಾಗುತ್ತೆ. ಅದು ಚುನಾವಣೆ ಸಂದರ್ಭದಲ್ಲಿ ಮಾತ್ರ ಒಂದು ಪಕ್ಷಕ್ಕೆ ಇನ್ನೊಂದು ಪಕ್ಷಕ್ಕೆ ಸ್ವಲ್ಪ ಸಂಘರ್ಷ ಇರ್ಬೋದು. ಬಟ್ ಚುನಾವಣೆ ಆದಮೇಲೆ ಎಲ್ಲರಿಗೂ ಒಟ್ಟಿಗೆ ಸೇರಿ ಕೆಲಸ ಮಾಡಬೇಕಾಗುತ್ತೆ. ಗುಡ್ ಲಕ್ ಸರ್. ಥ್ಯಾಂಕ್ ಯು. ಓಕೆ, ಒಳ್ಳೆಯದಾಗಲಿ ಸರ್. ಎಸ್, ಇದು ಸಂಸದ ಮಂಜುನಾಥ್ ಅವರ ಮಾತು. ಅವರಿಗೂ ಹಾಗಿದ್ರೆ ಕ್ಯಾಬಿನೆಟ್ ಸ್ಥಾನ ಸಿಗುತ್ತಾ ಅನ್ನುವಂಥದ್ದು, ಮಂತ್ರಿಗಿರಿ ಲಭಿಸುತ್ತಾ ಅನ್ನುವಂಥ ಪ್ರಶ್ನೆ, ಚರ್ಚೆಗಳು ಬಹಳ ಜೋರಾಗಿದೆ. ಆದರೆ ಒಟ್ಟಾರೆ ಕರ್ನಾಟಕಕ್ಕೆ ಎಷ್ಟು ಸ್ಥಾನ ಕೊಡಬಹುದು, ಆ ಸ್ಥಾನ ಯಾರ ಪಾಲಾಗಬಹುದು? ಜೊತೆಗೆ JDS ಬೆಂಬಲ ಇರುವಂತಹ ಹಿನ್ನೆಲೆಯಲ್ಲಿ, ಕುಮಾರಸ್ವಾಮಿ ಅವರು ಅಭೂತಪೂರ್ವ ಗೆಲುವು ಸಾಧಿಸಿರುವ ಹಿನ್ನೆಲೆಯಲ್ಲಿ ಒಂದು ಸ್ಥಾನ ಏನಾದರೂ ಕುಮಾರಸ್ವಾಮಿ ಅವರಿಗೆ ಕೊಟ್ಟಿದ್ದೇ ಆದರೆ, ಅವರಿಗೆ ಮಂತ್ರಿ ಸ್ಥಾನ ಫಿಕ್ಸ್ ಅನ್ನೋದಾದರೆ, ಕರ್ನಾಟಕಕ್ಕೆ 3 ಮಂತ್ರಿ ಸ್ಥಾನ ಒಟ್ಟು ಸಿಗಬಹುದು ಅಂತ ಹೇಳಲಾಗ್ತಾ ಇದೆ. ಇನ್ನೆರಡು ಸ್ಥಾನ ಯಾರಿಗೆ? ಮಂಜುನಾಥ್ ಅವರಿಗೆ ನಿಜಕ್ಕೂ ಲಭಿಸುತ್ತಾ? ಈಗಾಗಲೇ ಸತತವಾಗಿ ಗೆಲುವನ್ನು ಸಾಧಿಸಿರುವ ಸಂಸದರಿದ್ದಾರೆ, ಈ ಹಿಂದೆ ಕೇಂದ್ರ ಸಚಿವರಾಗಿ ಕಾರ್ಯನಿರ್ವಹಿಸಿದಂಥವರಿದ್ದಾರೆ, ಮಾಜಿ ಮುಖ್ಯಮಂತ್ರಿಗಳಾದಂಥವ್ರು ಈಗ ಸಂಸದರಾಗಿ ಗದ್ದುಗೆ ಏರಿದಂಥವರಿದ್ದಾರೆ. ಹೀಗಾಗಿ ಅಳೆದೂ ತೂಗಿ ಮಂತ್ರಿಗಿರಿಯನ್ನು ಕೊಡಬೇಕಾಗತ್ತೆ. ಮಂತ್ರಿಗಿರಿ ರೇಸ್ನಲ್ಲಿ ರಾಜ್ಯದ 7 ಸಂಸದರಿದ್ದಾರೆ. ಪ್ರಹ್ಲಾದ್ ಜೋಶಿ ಅವರಿದ್ದಾರೆ, ಮಾಜಿ CM ಬೊಮ್ಮಾಯಿ ಅವರಿದ್ದಾರೆ, ಜಗದೀಶ್ ಶೆಟ್ಟರ್ ಇದ್ದಾರೆ, ಜಗಜಿಣಗಿ ಇದ್ದಾರೆ, ಕಾರಜೋಳ, PC ಮೋಹನ್, ಕೋಟಾ ಶ್ರೀನಿವಾಸ್ ಪೂಜಾರಿ, ಹೀಗೆ ಲಿಸ್ಟ್ ದೊಡ್ಡದಿದೆ.
ಎಸ್, ಈ ಬೆಳವಣಿಗೆ ಕುರಿತಾಗಿ ಡೀಟೇಲ್ಸ್ ಪಡಿತಾ ಹೋಗೋಣ. ನಮ್ಮ ದೆಹಲಿಯಿಂದ ಇಬ್ಬರು ನಮ್ಮ ಪ್ರತಿನಿಧಿಗಳು ನಮ್ಮ ಜೊತೆ ಈಗ ನೇರ ಸಂಪರ್ಕದಲ್ಲಿದ್ದಾರೆ. ನಮ್ಮ ಪ್ರತಿನಿಧಿ ಡೆಲ್ಲಿ ಮಂಜು, ಹಾಗೆ ಪೊಲಿಟಿಕಲ್ ಬ್ಯೂರೋ ಹೆಡ್ ಆನಂದ್ ಬೈದನಮನೆ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿರುವಂತದ್ದು. ಎಸ್, ಆನಂದ್, ನಿಮ್ಮಿಂದ ಆರಂಭಿಸೋದಾದ್ರೆ, ಈಗಿರುವಂತದ್ದು ಮೋದಿ ಸರ್ಕಾರದಲ್ಲಿ ಪ್ರಕ್ರಿಯೆಗಳು ಒಂದು ಭಾಗವಾಗಿ ನಡೀತಾ ಇದೆ, ಮತ್ತೊಂದೆಡೆ ಇರುವಂತದ್ದು ಯಾರಿಗೆ ಮಂತ್ರಿಗಿರಿ ಅಂತ. ರಾಜ್ಯದಲ್ಲಿ ಯಾರಿಗೆ ಸ್ಥಾನ ಸಿಗಬಹುದು, ಎಷ್ಟು ಸಿಗಬಹುದು? ರೇಸ್ನಲ್ಲಿ ಬಹಳ ಜನ ಇದ್ದಾರೆ, ಹಿರಿಯರಿದ್ದಾರೆ, ಅನುಭವಸ್ಥರಿದ್ದಾರೆ, ಜೊತೆಗೆ ಹೊಸ ಅಲೆ ಕೂಡ ಸೇರ್ಪಡೆಯಾಗಿದೆ. ನಿರೀಕ್ಷೆಗಳು ಬಹಳ ದೊಡ್ಡದಿದೆ. ಏನು ಬೆಳವಣಿಗೆ ಆಗುವಂತ ನಿರೀಕ್ಷೆ ಕಂಡು ಬರ್ತಾ ಇದೆ? ಪ್ರತಿಮಾ, ನೂತನ ಕೇಂದ್ರ ಸರ್ಕಾರದಲ್ಲಿ ಸಚಿವರಾಗಲಿಕ್ಕೆ ಎಲ್ಲರೂ ಕೂಡ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಆದರೆ ಈ ಬಾರಿ 17 ಸಂಸದರು ಇರುವಂಥ ಕಾರಣಕ್ಕಾಗಿ ಎಲ್ಲ ಸಂಸದರು ಕೂಡ ತಮಗಿರ್ತಕ್ಕಂಥ ಸಾಧ್ಯಾಸಾಧ್ಯತೆಗಳ ಮೇಲೆ ಸಂಪುಟದ ಒಳಗಡೆ ಬರುವಂಥ ಪ್ರಯತ್ನವನ್ನು ಮಾಡಲಿಕ್ಕೆ BJP ಎಲ್ಲ ನಾಯಕರು ಕೂಡ ಹೊರಟಿದ್ದಾರೆ. ಬಹಳ ಮುಖ್ಯವಾಗಿ ಇದರಲ್ಲಿ ಮಾಜಿ ಮುಖ್ಯಮಂತ್ರಿಗಳು ಕೂಡ ಈ ಬಾರಿ ಗೆದ್ದಿರುವಂಥ ಕಾರಣಕ್ಕಾಗಿ ಸಹಜವಾಗಿ ಸ್ಪರ್ಧಾ ಕಣ ಒಂದು ರೀತಿ ದೊಡ್ಡ ಮಟ್ಟದಲ್ಲಿ ಪೈಪೋಟಿಗೆ ಕಾರಣವಾಗಿದೆ. ಮಾಜಿ ಮುಖ್ಯಮಂತ್ರಿ ಆಗಿರುವಂಥ ಬಸವರಾಜ ಬೊಮ್ಮಾಯಿಯವರು, ಜಗದೀಶ್ ಶೆಟ್ಟರ್ ಎಲ್ಲರೂ ಕೂಡ ಈಗಾಗಲೇ ಚುನಾವಣೆಯಲ್ಲಿ ಮೊದಲ ಬಾರಿಗೆ ಸಂಸದರಾಗಿದ್ದರೂ ಕೂಡ ಅವರ ಒಟ್ಟು ರಾಜಕೀಯ ಅನುಭವದ ಆಧಾರದ ಮೇಲೆ ಅವರನ್ನು ಸಂಪುಟಕ್ಕೆ ಸೇರ್ಪಡೆ ಮಾಡಿಸ್ಕೊಳ್ಬೇಕು ಅಂತಕ್ಕಂಥ ಒಂದು ಒತ್ತಾಯ ಕೂಡ ಇದೆ. ತೆರೆಮರೆಯಲ್ಲಿ ಬಸವರಾಜ ಬೊಮ್ಮಾಯಿಯವರು ಕಳೆದ 3 ದಿನಗಳಿಂದ ದೆಹಲಿಯಲ್ಲಿದ್ದು ತಮ್ಮ ಪ್ರಯತ್ನವನ್ನು ಕೂಡ ಮುಂದುವರಿಸಿದ್ದಾರೆ. ಇನ್ನೊಂದು ಕಡೆ ಜಾತಿ ಸಮೀಕರಣದ ಲೆಕ್ಕಾಚಾರದಲ್ಲಿ ಜಗದೀಶ್ ಶೆಟ್ಟರಿಗೆ ಅವಕಾಶ ಕೊಡಬೇಕು ಅನ್ನುವಂಥ ಚರ್ಚೆಗಳು ಕೂಡ ಇದೆ. ಹಾಗಾಗಿ ಲಿಂಗಾಯತರಲ್ಲಿ ಯಾರಿಗೆ ಅವಕಾಶ ಕೊಡ್ತಾರೆ ಅಂತಕ್ಕಂಥ ಸಹಜ ಪ್ರಶ್ನೆಗಳು ಬಂದಾಗ ಬೊಮ್ಮಾಯಿಯವರ ಹೆಸರು, ಜಗದೀಶ್ ಶೆಟ್ಟರ್ ಹೆಸರುಗಳು ಕೂಡ ಪ್ರಸ್ತಾಪ ಆಗ್ತಾ ಇದೆ. ಇನ್ನೊಂದು ಕಡೆ ದಲಿತರಿಗೂ ಕೂಡ ಅವಕಾಶ ಕೊಡುವ ಬಗ್ಗೆನೂ ಕೂಡ ಚರ್ಚೆ ಆಗ್ತಾ ಇದೆ. ಯಾಕಂದರೆ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಈ ಬಾರಿ ದಲಿತ, ಮುಸ್ಲಿಂ ಮತ್ತು ಹಿಂದುಳಿದ ವರ್ಗದ ಮತಗಳು ಕಾಂಗ್ರೆಸ್ಗೆ ಹೋಗಿರುವಂಥ ಕಾರಣಕ್ಕಾಗಿ ಬಿಜೆಪಿಗೆ ಅಲ್ಲಿ ಗೆಲುವು ಸಾಧ್ಯ ಆಗಲಿಲ್ಲ. ಆ ಕಾರಣಕ್ಕಾಗಿ ಉತ್ತರ ಕರ್ನಾಟಕ ಮತ್ತು ಕಲ್ಯಾಣ ಕರ್ನಾಟಕ ಭಾಗದ ದೃಷ್ಟಿಯಲ್ಲಿ ಇಟ್ಟುಕೊಂಡು ಈ ಬಾರಿ ಅವಕಾಶ ಕೊಡುವ ಲೆಕ್ಕಾಚಾರದಲ್ಲಿ ದಲಿತರಿಗೆ ಅವಕಾಶ ಅಂದಾಗ ಸಹಜವಾಗಿ ಜಿಗ್ಜಿಣಿಯವರು 7 ಬಾರಿ ಗೆದ್ದಿದ್ದಾರೆ, ಅವರಿಗೆ ಅವಕಾಶ ಅಂತಕ್ಕಂಥ ಚರ್ಚೆಗಳು ಕೂಡ ಇದೆ. ಜೊತೆಗೆ ಗೋವಿಂದ ಕಾರಜೋಳ ಉಪಮುಖ್ಯಮಂತ್ರಿ ಕೆಲಸ ಮಾಡಿರುವ ಅನುಭವ ಇರುವಂಥ ಕಾರಣಕ್ಕಾಗಿ ಅವರನ್ನು ಕೂಡ ಸಂಪುಟಕ್ಕೆ ಸೇರ್ಪಡೆ ಮಾಡಿಕೊಳ್ಬೇಕು ಅಂತಕ್ಕಂಥ ಒಂದು ಚರ್ಚೆ ಇದೆ. ಅದಕ್ಕೆ ಬೇಕಾಗಿದ್ದ ತಯಾರಿಯನ್ನು ಕೂಡ ಈಗಾಗಲೇ ಕಾರಜೋಳ ಅವರು ಕೂಡ ಮಾಡ್ತಾ ಇದ್ದಾರೆ. ಸಹಜವಾಗಿಯೇ ಪ್ರಹ್ಲಾದ್ ಜೋಶಿ ಅವರು ಕಳೆದ ಬಾರಿಯೂ ಕೂಡ ಸಚಿವರಾಗಿರುವಂಥ ಕಾರಣಕ್ಕಾಗಿ ಮತ್ತು ಎಲ್ಲ ಪಕ್ಷಗಳ ಜೊತೆ ಉತ್ತಮವಾದ ಸಂಬಂಧ ಇರುವಂಥ ಕಾರಣಕ್ಕಾಗಿ ನಾಯಕರನ್ನ ಒಂದು ರೀತಿ ಎಲ್ಲರನ್ನೂ ಕೂಡ ಬ್ಯಾಲೆನ್ಸಿಂಗ್ ಮಾಡ್ತಕ್ಕಂಥ ಒಂದು ಸಾಮರ್ಥ್ಯ ಇರುವಂಥ ಕಾರಣಕ್ಕಾಗಿ ಸಂಪುಟಕ್ಕೆ ಅವರು ಬರ್ತಾರೆ ಅಂತಕ್ಕಂಥ ಸಹಜವಾದ ಚರ್ಚೆ ಇದೆ. ಆದರೆ ಅವರಿಗೆ ಪೈಪೋಟಿ ನೀಡುವ ಹಾಗೆ ಈ ಬಾರಿ ಏನು ವಿಶೇಷ ಕಾಗೇರಿಯವರು ಕೂಡ ಗೆಲುವನ್ನು ಸಾಧಿಸಿದ್ದಾರೆ. ಅದೇ ಸಮುದಾಯಕ್ಕೆ ಸೇರಿರ್ತಕ್ಕಂಥವ್ರು ಸಹಜವಾಗಿ ಅವರು ಕೂಡ ರಾಜಕೀಯವಾದ ಅನುಭವ ಜಾಸ್ತಿ ಇರುವಂಥ ಕಾರಣಕ್ಕಾಗಿ ಚರ್ಚೆಯ ಹಂತದಲ್ಲಿ ಕಾರಜೋಳ ಅಂದರೆ ಏನು ಕಾಗೇರಿಯವ್ರ ಜೊತೆಗೇ ಪ್ರಹ್ಲಾದ್ ಜೋಶಿ ಅವರ ಹೆಸರು ಕೂಡ ಕೇಳಿ ಬರ್ತಾ ಇರುವಂಥದ್ದು. ಯಾರಿಗೆ ಅವಕಾಶ ಅಂತಕ್ಕಂಥ ಚರ್ಚೆಗಳು ಕೂಡ ಒಂದು ಕಡೆ ಇದೆ. ಇನ್ನೊಂದೆಡೆ ಈಗಾಗಲೇ PC ಗದ್ದಿಗೌಡರು ಸೇರಿದಾಗೆ PC ಮೋಹನ್ ಇವರೆಲ್ಲರ ಹೆಸರುಗಳು ಕೂಡ ಇದೆ. ಕೋಟಾ ಶ್ರೀನಿವಾಸ ಪೂಜಾರಿ ಇವರೆಲ್ಲರೂ ಕೂಡ ಒಂದು ಅವಕಾಶ ಪಡ್ಕೊಳ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಗದ್ದಿಗೌಡರು ಹಲವು ಬಾರಿ ಪ್ರಯತ್ನಗಳನ್ನು ಮಾಡಿದ್ರು ಕೂಡ ಅವರಿಗೆ ಸಾಧ್ಯ ಆಗಿರಲಿಲ್ಲ. ಆದರೆ ಈ ಬಾರಿ ಒಂದು ಅವಕಾಶ ಸಿಗತ್ತೆ ಅನ್ನುವಂತಕ್ಕಂಥ ಚರ್ಚೆಗಳು ಕೂಡ ಜೋರಾಗಿ ಕೇಳಿ ಬರ್ತಾ ಇರುವಂಥದ್ದು. ಅದಕ್ಕೆ ಬೇಕಾದಂಥ ಪ್ರಯತ್ನ ಕೂಡ ಅವರು ಮಾಡ್ತಾ ಇದ್ದಾರೆ. ಇನ್ನೊಂದು ಕಡೆ PC ಮೋಹನ್ ಅವರಿಗೂ ಕೂಡ ಅವಕಾಶ ಕೊಡೋ ಬಗ್ಗೆ ಕೂಡ ಚರ್ಚೆ ಆಗ್ತಾ ಇದೆ. ಹಾಗಾಗಿ ಕೋಟಾ ಶ್ರೀನಿವಾಸ ಪೂಜಾರಿಗೆ ಹಿಂದುಳಿದ ವರ್ಗದಿಂದ ಅವಕಾಶ ಸಿಗತ್ತಾ, ಇವೆಲ್ಲದ ಪ್ರಶ್ನೆಗಳಿಗೆ ಒಂದು ನಾಳೆ ಹೊತ್ತಿಗೆ ಒಂದು ಸ್ಪಷ್ಟವಾದ ಒಂದು ಚಿತ್ರಣ ಸಿಗಬಹುದು ಅಂತಕ್ಕಂಥ ಮಾಹಿತಿಗಳು ಲಭ್ಯ ಆಗ್ತಾ ಇದೆ. ಎಸ್ ಆನಂದ್, ಹಾಗೇನೆ ಈಗ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಸಂಸದರ ಸಭೆ ಕೂಡ ಆರಂಭ ಆಗುತ್ತೆ. ಹಾಗಾಗಿ ಆ ಸಭೆಯ ಬಗ್ಗೆ ಬಹಳಷ್ಟು ನಿರೀಕ್ಷೆಗಳಿರುವಂಥದ್ದು. ಈ ಬಗ್ಗೆ ಡೀಟೇಲ್ಸ್ ಅನ್ನು ಪಡಿತಾ ಹೋಗೋಣ. ನಮ್ಮ ದೆಹಲಿ ಪ್ರತಿನಿಧಿ ಡೆಲ್ಲಿ ಮಂಜು ಸಂಪರ್ಕದಲ್ಲಿದ್ದಾರೆ. ಮಂಜು, ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಬಿಜೆಪಿ ಸಂಸದರ ಸಭೆ ಆರಂಭ ಆಗುತ್ತೆ, ಎಲ್ಲರೂ ಕೂಡ ಭಾಗಿಯಾಗ್ತಾ ಇದ್ದಾರೆ. ಬಹಳ ಒಂದು ನಿರೀಕ್ಷೆ ಇರುವಂಥದ್ದು. ಈ ಬಾರಿ ಸನ್ನಿವೇಶ ಬದಲಾಗಿರುವಂತಹ ಸಂದರ್ಭದಲ್ಲಿ ಅವಕಾಶಗಳು ಬಿಜೆಪಿಯ ಸಂಸದರಿಗೆ ಎಷ್ಟು ಸಿಗುತ್ತೆ ಅನ್ನುವಂಥ ಪ್ರಶ್ನೆ ಇದೆ. ಹಾಗಾಗಿ ಆ ಪ್ರಶ್ನೆಯೊಂದಿಗೆ ಎಲ್ಲ ಸಂಸದರು ಈ ಸಭೆಯಲ್ಲಿ ಭಾಗಿಯಾಗ್ತಾ ಇದ್ದಾರೆ ಅಂತ. ಯಾಕಂದ್ರೆ ಬಿಜೆಪಿಯಿಂದ ಅಷ್ಟು ಡಿಮ್ಯಾಂಡ್ ಮಾಡುವಂತಹ ಸನ್ನಿವೇಶ ಇಲ್ವಾ ಅಂತ. 2 ಅವಕಾಶಗಳನ್ನು ನಾವು ಇಲ್ಲಿ ನೋಡಬಹುದು. ಒಂದು, ಈಗಷ್ಟೇ ವಿರೋಧ ಪಕ್ಷದ ನಾಯಕರು ಕೂಡ ಮಾತನಾಡ್ತಾ ಹೇಳಿದ್ರು, ಕಳೆದ ಬಾರಿ ಆಗಿದ್ರೆ ನಮ್ಮದೇ ಸರ್ಕಾರ ಇತ್ತು, ನಮಗೆ ಎಲ್ಲವೂ ಕೂಡ ಸಿಕ್ತು. ಆದ್ರೆ ಈ ಬಾರಿ ನಾವು NDA ಸರ್ಕಾರವನ್ನ ಮಾಡ್ತಾ ಇರುವಂತ ಕಾರಣಕ್ಕೆ ಅಷ್ಟು ನಾವು ಎಲ್ಲವೂ ನಮಗೆ ಬೇಕು ಅನ್ನುವಂಥದ್ದನ್ನ ನಾವು ಜಾಸ್ತಿ ಎಕ್ಸ್ಪೆಕ್ಟ್ ಮಾಡಕ್ ಆಗಲ್ಲ. ಆದ್ರೆ ಒಂದಷ್ಟು ನಮ್ಮ ಪ್ರಯಾರಿಟಿ ಇದ್ದೇ ಇರುತ್ತೆ ಅನ್ನುವಂಥದ್ದು ಹೇಳಿದ್ರು. ಆದ್ರೆ ಅವರ ಮಾತಿನ ಶೈಲಿಯನ್ನ ನೋಡಿದ್ರೆ 1 ಅಥವಾ 2 ಸಿಗಬಹುದು ಈಗ ಅನ್ನುವಂಥದ್ದು ಲಕ್ಷಣಗಳು ಕಾಣಿಸ್ತಾ ಇದೆ. ಯಾಕಂತಂದ್ರೆ ಸೌತ್ ಅಲ್ಲಿ ಆಕ್ಚುಲಿ ನಮ್ಮ ಕ್ಲೈಮ್ ಜಾಸ್ತಿನೇ ಇರುತ್ತೆ ಅನ್ನುವಂಥದ್ದು ಕೂಡ ಅವ್ರು ಹೇಳಿದ್ರು.
ಆದರೆ ದಕ್ಷಿಣ ಭಾರತದಲ್ಲಿ ಕರ್ನಾಟಕ ಹೆಚ್ಚು ಸ್ಥಾನಗಳನ್ನ ಬಿಜೆಪಿಗೆ ಕೊಟ್ಟಿರುವಂತಹ ಹಿನ್ನೆಲೆಯಲ್ಲಿ ನಮ್ಮ ಕ್ಲೈಮ್ ಕೂಡ ಅಷ್ಟೇ ಇರುತ್ತೆ. ಮಿನಿಮಮ್ 3 ರಿಂದ 4 ಕೊಡಬೇಕು ಅನ್ನುವಂಥದ್ದು ಕಳೆದ ಬಾರಿಯೂ ಕೂಡ ನೀಡಲಾಗಿತ್ತು ಸರ್. ಈ ಬಾರಿಯೂ ಕೂಡ ಅದು ಮುಂದುವರಿಸಬೇಕು ಅನ್ನುವಂಥದ್ದು. ಆದ್ರೆ ಈ ಬಾರಿ ಕರ್ನಾಟಕದಿಂದಲೇ NDA ಕೂಟದ ಭಾಗವಾಗಿರುವ ಕಾರಣಕ್ಕೋಸ್ಕರ JDSಗೂ ಕೂಡ ಕೊಡಬೇಕಾಗುತ್ತೆ. ಹಾಗಾಗಿ JDSಗೆ ಒಂದು ಕೊಟ್ರೆ ಹೇಗಿದ್ರೂ ಒಂದು ಸಿಗುತ್ತೆ. ಅದರ ಒಂದು ಆಪ್ಷನ್ ಆಗಿ ಇನ್ನು ಬಿಜೆಪಿ ಅವರಿಗೆ ಒಂದಷ್ಟು ಕಡಿಮೆ ಆಗಬಹುದು ಅನ್ನುವಂತ ಲೆಕ್ಕಾಚಾರಗಳು ಕೇಳಿ ಬರ್ತಾ ಇರುವಂತದ್ದು. ಬಿಜೆಪಿಗೆ 2 ಸಿಗಬಹುದು, JDSಗೆ 1 ಸಿಗಬಹುದು ಅನ್ನುವಂಥದ್ದು. ಸೊ ಒಟ್ಟು 3 ಈಗ ಮೊದಲ ಹಂತದ ಏನ್ ಕ್ಯಾಬಿನೆಟ್ ವಿಸ್ತರಣೆ ಇರುತ್ತೆ ಆ ಸಂದರ್ಭದಲ್ಲಿ 3 ಸಿಗಬಹುದು ಅನ್ನುವಂತ ಲೆಕ್ಕಾಚಾರ ಬಿಜೆಪಿಯ ಉನ್ನತ ಮೂಲಗಳಿಂದ ಸಿಗ್ತಾ ಇರುವಂತದ್ದು. JDS ಸೇರಿಸಿಕೊಂಡ ಹಾಗೆ, ಯಾಕಂದ್ರೆ ಅವರ NDA ಪಾರ್ಟ್ನರ್ ಆಗಿರೋ ಕಾರಣಕ್ಕೆ ಕರ್ನಾಟಕದ ಅಲ್ಲೂ ಕೂಡ ಕೋಟಾ ಸಿಗುತ್ತೆ. ಹಾಗಾಗಿ ಇಲ್ಲಿ ಕಾಂಪನ್ಸೇಟ್ ಮಾಡಬೇಕು ಅನ್ನುವಂತ ದೃಷ್ಟಿಯಿಂದ ಈ ರೀತಿಯ ಒಂದು ಲೆಕ್ಕಾಚಾರ ಬಿಜೆಪಿಯಿಂದ ಹಾಕಲಾಗಿದೆ ಅನ್ನುವಂತ ಮಾಹಿತಿಗಳು ಲಭ್ಯ ಆಗ್ತಾ ಇದೆ. ಪ್ರತಿಮಾ. ಮಂಜು, ಈಗ ಸಂಸದರ ಸಭೆ ಆರಂಭ ಆಗ್ತಾ ಇದೆಯಾ? ಮ್ಯಾರಥಾನ್ ಮೀಟಿಂಗ್ ಇವತ್ತಿದೆ. ಸಂಸದರ ಸಭೆ ನಂತರ NDA ಸದಸ್ಯರ ಸಭೆ, ಯಾವ ರೀತಿಯಾದಂತಹ ಪ್ರಕ್ರಿಯೆಗಳು ನಡೀತಾ ಇದೆ? ಪ್ರತಿಮಾ, ಇವತ್ತು ಈಗ ನಾವು ನೋಡ್ತಾ ಇದ್ವಿ, ಎಲ್ಲರೂ ಕೂಡ ಒಬ್ಬೊಬ್ಬರಾಗಿ ಇಲ್ಲಿಂದ ಹೋಗ್ತಾ ಇರ್ಬೋದು. ಈಗ ಅಶೋಕ್ ಅವರು ಕೂಡ ತೆರಳುತ್ತಾ ಇದ್ದಾರೆ ಆ ಸಂಸದರ ಸಭೆಗೆ. ವಿಶೇಷವಾಗಿ ಎಲ್ಲರನ್ನು ಕೂಡ ಆಹ್ವಾನ ಮಾಡಿದ್ರು, ವಿರೋಧ ಪಕ್ಷದ ನಾಯಕರುಗಳನ್ನ ಎಲ್ಲರನ್ನು ಕೂಡ ಆಹ್ವಾನ ಮಾಡಿದ್ರು. ಅವ್ರನ್ನೇ ಕೇಳೋಣ ಸರ್, ಎಷ್ಟೊತ್ತಿಗೆ ಸಭೆ ಏನು ಹೇಗೆ ಅಂತ. ಸೊ ಅವ್ರಿಗೆ ಒಂದು ತುರ್ತು ಕರೆ ಬಂದಿದೆ, ಅದನ್ನ ಮಾತು ಮುಗಿಸಿ ನಾನು ನಿಮಗೆ ಮಾತಾಡ್ತೀನಿ ಅನ್ನುವಂತ ರಿಯಾಕ್ಷನ್ ಕೊಡ್ತಾ ಇದ್ದಾರೆ. ತುರ್ತು ಕರೆಯಲ್ಲಿದ್ದಾರೆ. ಸೊ ಈಗಷ್ಟೇ ಅವರು ನಮ್ಮ ಜೊತೆ ಎಲ್ಲವೂ ಕೂಡ ಮಾತನಾಡ್ತಾ ಹೇಳ್ತಾ ಇದ್ರು, ಸಭೆ 11 ಗಂಟೆಗೆ ಇದೆ, ನಾವೆಲ್ಲರೂ ಕೂಡ ಹೊರಡ್ತಾ ಇದ್ದೀವಿ. ಅಲ್ಲಿ ನಾವು ಅವರಿಗೆ ಅಂದ್ರೆ ಮೊದಲನೇದಾಗಿ ಆಯ್ಕೆ ಪ್ರಕ್ರಿಯೆ ಏನು ಮೋದಿ ಅವರನ್ನ ಆಯ್ಕೆ ಮಾಡುವಂತ ಸಭೆ ಇದು. ನಮಗೆ 3ನೇ ಬಾರಿಗೆ ಏನು ಪ್ರಧಾನಿ ಆಗ್ತಾ ಇದ್ದಾರೆ, ದೇಶದ ಪ್ರಧಾನಿ ಆಗ್ತಾ ಇದ್ದಾರೆ. ನೆಹರು ಅವರ ಒಂದು ಇದನ್ನ ಏನು ದಾಖಲೆಯನ್ನ ಸರಿಗಟ್ಟುವಂತಹ ಕೆಲಸ ಆಗ್ತಾ ಇದೆ ಅನ್ನುವಂಥದ್ದನ್ನ ಹೇಳ್ತಾ ಇದ್ರು. ಅದರ ಜೊತೆಯಲ್ಲಿ ಏನು ಅಂತ ಅಂದ್ರೆ ಎಲ್ಲರೂ ಕೂಡ ಈಗ ಇದಕ್ಕೆ ತೆರಳಲಿಕ್ಕೆ ಎಲ್ಲರೂ ಕೂಡ ಈಗಷ್ಟೇ ಬಸವರಾಜ ಬೊಮ್ಮಾಯಿ ಅವರು ಕೂಡ ಹೋದ್ರು, ಅಶೋಕ್ ಅವರು ಕೂಡ ಹೊರಟಿದ್ದಾರೆ, ಮತ್ತೆ ಕೋಟಾ ಶ್ರೀನಿವಾಸ್ ಪೂಜಾರಿ ಅವರು ಕೂಡ ಸಂಸದರು, ಅವರು ಕೂಡ ಹೊರಟರು. ಸೊ ಎಲ್ಲರೂ ಸಾಲಾಗಿ ಈಗ ಸಭೆಗೆ ಹೊರಡುವಂತಹ ಸಿದ್ಧತೆಯಲ್ಲಿ ಇದ್ದಾರೆ. ಎಲ್ಲರೂ ಕೂಡ ಕರ್ನಾಟಕ ಭವನದಲ್ಲಿ ತಂಗಿದ್ದಾರೆ. ಪ್ರತಿಮಾ. ಥ್ಯಾಂಕ್ ಯು ಮಂಜು, ಥ್ಯಾಂಕ್ ಯು ಆನಂದ, ನಮ್ಮಿಬ್ಬರಿಗೂ ಕೂಡ ಮಾಹಿತಿಯನ್ನ ನೀಡಿದ್ದಕ್ಕೆ. ಈಗ ಸಂಸದರ ಸಭೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಆರಂಭ ಆಗುತ್ತೆ. ಬಿಜೆಪಿ ಸಂಸದರ ಸಭೆಯಲ್ಲಿ ವಿಸ್ತೃತವಾಗಿ ಹಲವು ಚರ್ಚೆಗಳು ನಡೆಯಲಿದೆ. ಸನ್ನಿವೇಶ ಬದಲಾಗಿದೆ, ಡಿಮ್ಯಾಂಡ್ ಜಾಸ್ತಿ ಬಿಜೆಪಿಯಿಂದ ಮಾಡುವಂತಹ ಪರಿಸ್ಥಿತಿ ಇಲ್ಲ. ಹಾಗಂತ 240 ಬಿಜೆಪಿಯ ಸಂಸದರಿರುವಂತಹ ಹಿನ್ನೆಲೆಯಲ್ಲಿ ಅಲ್ಲೂ ಕೂಡ ಸಮರ್ಪಕವಾದಂತಹ ಸ್ಥಾನಮಾನ ಕೊಡಬೇಕಾಗತ್ತೆ. 4:1 ಅನುಪಾತ ಅಂದ್ರೂ 60 ಸಚಿವ ಗಿರಿ ಬಿಜೆಪಿ ಪಾಳಯಕ್ಕೆ ಸಿಗಬೇಕಾಗತ್ತೆ. ಯಾರ್ಯಾರಿಗೆ ಸಿಗುತ್ತೆ ಎನ್ನುವಂತಹ ಕುತೂಹಲ ಖಂಡಿತ ಇದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.